ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಸೆಕೆಂಡ್ ಟೈಮ್ ಮಾಡಿರ್ತಾರೆ ವಿಡಿಯೋ, ಯಾಕಂದರೆ ಆಲ್ರೆಡಿ ಒಂದು ಟೈಮ್ ವಿಡಿಯೋ ಮಾಡಿದ್ದೆ, ಅದು ಆಲ್ರೆಡಿ ರೆಕಾರ್ಡೇ ಮಾಡಿರಲಿಲ್ಲ, ರೆಕಾರ್ಡನ್ನು ಕ್ಲಿಕ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಸೆಕೆಂಡ್ ಟೈಮ್ ಮಾಡ್ತಿದ್ದೀನಿ. ಓಕೆ, ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ರೆ ಆಪ್ಷನ್ಟ್ರಿ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ರೆ ನಂಗೆ ಒಳ್ಳೆ ಒಂದು ಕಾಲೇಜ್ ಸಿಗುತ್ತೆ. ನನಗೆ ಕಾಲೇಜ್ ಸಿಗಲೇಬೇಕು, ಒಟ್ಟಿನಲ್ಲಿ ಎಷ್ಟೋ ಒಂದು ಕಾಲೇಜಸ್ ಆ್ಯಡ್ ಮಾಡಿದ್ರೆ ಕಾಲೇಜ್ ಸಿಗಬೇಕು ಆ ಒಂದು ಸ್ಟೂಡೆಂಟ್ಸ್ಗೆ. ಮತ್ತು ನಂಗೆ ಒಳ್ಳೆ ಕಾಲೇಜಸ್ ಸಿಗಬೇಕು. ನಿಮ್ಮ ರ್ಯಾಂಕ್ 10K ಇರಲಿ 20K ಇರಲಿ ಒಳ್ಳೆ ಕಾಲೇಜಸ್ ಸಿಗಬೇಕಾದ್ರೆ ಏನು ಮಾಡಬೇಕು, ನಿಮ್ಗೆ ಎಲ್ಲಾದರೂ ಮಾಹಿತಿ ಆದರೆ ಇದೇ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಅಲ್ಲಿ ಬೇಕಾದ್ರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಅಂತ ಸಿಗ್ತಾ ಇರುತ್ತೆ. ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ನೋಡಿ, ಮೊದಲನೇದಾಗಿ ನಿಮಗೆ ಆಪ್ಷನ್ ಎಂಟ್ರಿ ಇವಾಗ ಬಿಟ್ಟಿದ್ದಾರೆ. ಓಕೆ, ಸ್ವಲ್ಪ ಎರರ್ ಬರ್ತಿದೆ, ಆದಷ್ಟು ಬೇಗನೆ ಸರಿ ಹೋಗುತ್ತೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಆಪ್ಷನ್ ಎಂಟ್ರಿ? ಲೈಕ್ ಇವಾಗ ನಿಮಗೆ ಕಾಲೇಜಸ್, ಈಗ ಒಂದು ಸ್ಟೂಡೆಂಟ್ಸು ಒಂದು 10 ಇಲ್ಲ 20K ಇದೆ ಅಂದ್ಕೊಂಡಿದ್ದೆ ರ್ಯಾಂಕು. ಆ ಒಂದು ಸ್ಟೂಡೆಂಟ್ಸು ಒಂದು ಇಲ್ಲ ಎಷ್ಟು ಒಂದು 10 ಇಲ್ಲ 20 ಕಾಲೇಜಸ್ ಆ್ಯಡ್ ಮಾಡ್ತಾನೆ, ಅದರಲ್ಲಿ ಅವ್ನಿಗೆ ಸಿಗುತ್ತೆ ಅನ್ಕೊಳ್ಳೋಣ. ನೆಕ್ಸ್ಟ್ ಈಗ 1 ಲ್ಯಾಕ್ ರ್ಯಾಂಕ್ ಇದೆ, ಒಂದು ಇಲ್ಲ 2+ ರ್ಯಾಂಕ್ ಇದೆ, ಒಂದು 2 ಲಕ್ಷ ರ್ಯಾಂಕ್ವರೆಗೂ ಹತ್ತಿರ ಇದೆ ಸ್ಟೂಡೆಂಟ್ಸ್ದು. ಆ ಒಂದು ಸ್ಟೂಡೆಂಟ್ಸ್ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಯಾವುದೇ ಕಾರಣಕ್ಕೂ ಕಾಲೇಜಸ್ ಲಿಮಿಟ್ ಇರಲ್ಲ ಆ್ಯಡ್ ಮಾಡೋಕ್ಕೆ. ಎಷ್ಟು ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಕಾಲೇಜಸ್ ಇಂಜಿನಿಯರ್ ಸೀಟ್ಸ್ ಇದ್ದಾವೆ, ಎಲ್ಲ ಇಂಜಿನಿಯರ್ ಕಾಲೇಜಸ್ಸಲ್ಲಿ ನೀವು ಸೀಟ್ ತೊಗೊಬಂದರೆ ಎಲ್ಲ ಕಾಲೇಜಸ್ನೇ ಆ್ಯಡ್ ಮಾಡಿ. ಯಾರಿಗೆ 2 ಲಕ್ಷ ಮೇಲೆ ರ್ಯಾಂಕ್ ಇದೆ ಎಲ್ಲ ಕಾಲೇಜಸ್ನ ಆ್ಯಡ್ ಮಾಡಿ. ಈಗ ಇಲ್ಲ 20K 30K ರ್ಯಾಂಕ್ ಇದೆಯಲ್ಲ, ಆ ಒಂದು ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ, ನೀವು ವಿತ್ ಪ್ರಯಾರಿಟಿ ಎಲ್ಲ ಒಂದು ಸ್ಟೂಡೆಂಟ್ಸ್ ನಿಮಗೆ 2 ಲಕ್ಷ ರ್ಯಾಂಕ್ ಇರಲಿ, ಎಷ್ಟೇ ರ್ಯಾಂಕ್ ಇರಲಿ, 10K ರ್ಯಾಂಕ್ ಇರಲಿ, ಎಲ್ಲರೂ ಪ್ರಯಾರಿಟಿ ವೈಸಲ್ಲೇ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಿ. ಈಗ ಫಸ್ಟ್ನೇ ಕಾಲೇಜ್ RV ಕೊಟ್ಟರೆ ಫಸ್ಟ್ ಎಲ್ಲರೂ RV ಕೊಡಿ. MS ರಾಮಯ್ಯ ಎಲ್ಲ ಒಂದು ಸ್ಟೂಡೆಂಟ್ಸು ಏನು ಪ್ರಯಾರಿಟಿ ರ್ಯಾಂಕ್ ಕಟ್ ಆಫ್ ಇದೆ ಅದು ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಇವಾಗ ನಾನು ಹೇಳ್ತಿರೋದನ್ನ ಇಲ್ಲಿಂದ ಕರೆಕ್ಟಾಗಿ ಅರ್ಥ ಮಾಡ್ಕೊತ ಹೋಗಿ. ಇದು ಮಾಡಿ, ಮೊದಲನೇದು ಮೇನ್ ಪಾಯಿಂಟು. ವಿತ್ ಪ್ರಯಾರಿಟಿಯಲ್ಲಿ ಫಿಕ್ಸು 100% ಎಲ್ಲ ಒಂದು ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ವೈಸಲ್ಲೇ ಇರಬೇಕು. ಇವಾಗ ಹೇಳ್ತೀನಿ, ಕರೆಕ್ಟ್ ಅರ್ಥ ಮಾಡಿ. ಈ ಯಾರು 20K 30K ರ್ಯಾಂಕ್ ಇಲ್ಲ 10K ರ್ಯಾಂಕ್ ಇದೆ, ಈ ಒಂದು ಸ್ಟೂಡೆಂಟ್ಸು ವಿತ್ ಪ್ರಯಾರಿಟಿಲಿ ಹಾಕಿದ್ರೆ ಅಂದರೆ ನಿಮಗೆ ಈಗ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ನನಗೆ ಈ ಒಂದು ಕಾಲೇಜಸ್ ಸಿಗ್ಬೋದು ಅಂತ. ಅಲ್ಲಿ ನಿಮಗೆ ಮೊದಲನೇದಾಗಿ ಖುಷಿ ವಿಚಾರ, ಓಕೆ ನಾನು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀನಿ, ಈ ಒಂದು ಕಾಲೇಜಸ್ ಸಿಗ್ಬೋದು. ಆಮೇಲೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಏನು ಚೇಂಜಸ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ನಿಮ್ಮ ಫ್ಯೂಚರಲ್ಲಿ ಕೂಡ ಅದೇ ಡಿಸೈಡ್ ಆಗುತ್ತೆ. ಯಾಕಂದರೆ ನೀವು ಮಾಕ್ ಅಲಾಟ್ಮೆಂಟ್ ಮೇಲೆ 2 or 3 ಡೇಸ್ ನಿಮಗೆ ಟೈಮ್ ಕೊಡ್ತಾರೆ. ಹೇಳಿದ್ದಾರೆ 3 ಡೇಸ್ ಅಂತ ಕೊಟ್ಟಿದ್ದಾರೆ. ಆ 3 ಡೇಸ್ ಒಳಗಡೆ ನೀವು ಎಷ್ಟು ಚೇಂಜಸ್ ಮಾಡ್ತೀರಾ 100% ನಿಮ್ಮ ಒಂದು ಫ್ಯೂಚರ್ ಡಿಸೈಡ್ ಆಗುತ್ತೆ. ನಿಮ್ಮ ಕೆರಿಯರ್ ಕೂಡ ಅಲ್ಲಿಂದ ಆ ಒಂದು ಕಾಲೇಜಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದೇ ಒಂದು ಕಾಲೇಜಸ್ಸಲ್ಲೇ ನೀವು ಕಲಿತೀರಾ, ಅದ್ರ ಮೇಲೆ ನಿಮ್ಮದು ಫ್ಯೂಚರ್ ಆದರೆ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಮಾಡಿ. ಇವಾಗ ಬಿಟ್ಟಿರೋಂಥ ಆಪ್ಷನ್ ಎಂಟ್ರಿ ಯಾವುದಕ್ಕೆ ಕೇರ್ಲೆಸ್ಸಾಗಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮದು ರ್ಯಾಂಕ್ ಬಂದ್ಬಿಟ್ಟು 1 ಲ್ಯಾಕ್ 2 ಲ್ಯಾಕ್ ಈ ಥರ ರ್ಯಾಂಕ್ ಇದೆ ಅಂದರೆ 1.5 ಲ್ಯಾಕ್ ಈ ಥರ ರ್ಯಾಂಕ್ ಇದೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸುಮ್ಮನೆ ಮಾಡೋಕ್ಕೋಗ್ಬಿಡಿ. ವಿತ್ ಪ್ರಯಾರಿಟಿ ವೈಸಲ್ಲೇ ಹಾಕಿ. ನೀವು ಯಾವುದೇ ಒಂದು ಕಾಲೇಜ್ ನಿಮ್ಮ RV ಎಷ್ಟೇ ರ್ಯಾಂಕ್ ಇರಲಿ, RV MS ರಾಮಯ್ಯ, ದಯಾನಂದ ಸಾಗರ್, ಅಂಬೇಡ್ಕರ್, ಇವೆಲ್ಲ ಕಾಲೇಜಸ್ಸು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಇರಲೇಬೇಕು. ಅದು ಸಿಗಲಿ ಬಿಡಲಿ. ಯಾಕೆಂದರೆ ಈಗ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಒಂದು ಕಾಲೇಜ್ ಸಿಕ್ತು, ಈಗ ಸಿಕ್ಕಿಲ್ಲ ಅಂದರೆ ಮೊದಲನೇದಾಗೆ ಬೇಜಾರಾಗ್ಬೋದು. ಯಾಕಂದರೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಸಿಕ್ಕಿರಲ್ಲ. ಈಗ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕ ಮೇಲೆ ನಿಮಗೆ 100% ಹೇಳ್ತೀನಿ ನೋಡಿ, ಎಲ್ಲ ಒಂದು ಸ್ಟೂಡೆಂಟ್ಗೆ ಐಡಿಯಾ ಬಂದ್ಬಿಡುತ್ತೆ. ಓಕೆ, ನಾನು ಈ ಥರ ಆಪ್ಷನ್ ಎಂಟ್ರಿ ಮಾಡಿದ್ದಕ್ಕೆ ಈ ಕಾಲೇಜ್ ಸಿಕ್ಕಿದೆ, ನನಗೆ ಈ ಕಾಲೇಜಸ್ ಬೇಡ ಅಂದರೆ ಮೇಲೆ ಅಂದರೆ ಅಲ್ಲಿ ನಿಮಗೆ 2 or 3 ಡೇಸ್ ಚಾನ್ಸ್ ಕೊಡ್ತಾರೆ. ಓಕೆ, ನಾನು ಈ ಥರ ಮಾಡಬೇಕು ಆಪ್ಷನ್ ಎಂಟ್ರಿ ಅನ್ನೋದು ನಿಮಗೆ ಅಲ್ಲಿ 100% ಕರೆಕ್ಟಾಗಿ ಕ್ಲಾರಿಟಿನ ಸಿಕ್ಬಿಡುತ್ತೆ. ಈಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತಾರಲ್ವ, ಇಲ್ಲಿ ನಿಮಗೆ ತುಂಬಾ ಸ್ಟೂಡೆಂಟ್ಸ್ಗೆ ತೊಂದರೆ ಅನ್ನೋದಾಗುತ್ತೆ. ಈಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಗೆ ಎಲ್ಲ ಥರ ಆ್ಯಡ್ ಮಾಡೋಕ್ಕೂ ಚಾನ್ಸ್ ಕೊಡ್ತಾರೆ, ಡಿಲೀಟ್ ಮಾಡೋಕ್ಕೂ ಚಾನ್ಸ್ ಕೊಡ್ತಾರೆ. ಎಲ್ಲ ಅಂದರೆ ನಾರ್ಮಲಾಗಿ ಆಪ್ಷನ್ ಎಂಟ್ರಿಗೆ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡ್ತೀರೋ ಹಂಗೆ ಮಾಡ್ತೀರಾ. ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಬಿಟ್ಟ ಮೇಲೆ ನಿಮಗೆ ಒಂದು ಕಾಲೇಜಸ್ ಸಿಕ್ಬಿಡುತ್ತೆ ಅಂದ್ಕೊಳ್ಳಿ. ಆ ಕಾಲೇಜ್ ಸಿಕ್ಕ ಮೇಲೆ ಆ ಕಾಲೇಜಸ್ ಇಷ್ಟ ಇಲ್ಲ ನನಗೆ, ಈಗ ಬೇರೆ ಒಂದು ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತ ಸ್ಟೂಡೆಂಟ್ಸು ಯಾರೇ ಒಂದು ರ್ಯಾಂಕ್ ಇರಲಿ, 10K ರ್ಯಾಂಕ್ ಇರಲಿ ಇಲ್ಲ 1 ಲ್ಯಾಕ್ ರ್ಯಾಂಕ್ ಇರಲಿ, ಆ ಒಂದು ಸ್ಟೂಡೆಂಟ್ಗೆ ಅದ್ರ ಅನಿಸುತ್ತೆ. ಆವಾಗ ಸೆಕೆಂಡ್ ರೌಂಡ್ಗೆ ಹೋಗ್ತಿರಲ್ವ, ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಅನ್ನೋದಿರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಚಾಯ್ಸ್ ಎಂಟ್ರಿ ಅಂತ ಬಂದಾಗ ನಿಮಗೆ ಚಾಯ್ಸ್ ಬೇಸ್ ಮೇಲೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಅಂದರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾ ಇಲ್ಲ ಈ ಸಿಕ್ಕಿರೋ ಕಾಲೇಜಸ್ಸಲ್ಲೇ ನಾನು ಅಡ್ಮಿಷನ್ ಆಗಬೇಕಾ ಅನ್ನೋ ಚಾಯ್ಸ್ ಮೇಲೆ ಇರುತ್ತೆ. ನೀವು ಚಾಯ್ಸ್ 1 ತೊಗೊಂಡ್ರೆ ನೀವು ಸಿಕ್ಕಿರೋ ಕಾಲೇಜಸ್ ಇಷ್ಟ ಇತ್ತಂದ್ರೆ ಅವಾಗ ಅಡ್ಮಿಷನ್ ಆಗ್ಬೋದು. ಈಗ ಚಾಯ್ಸ್ 2 ತೊಗೊಂಡು ನಾನು ಇಲ್ಲ ಚಾಯ್ಸ್ 3 ತೊಗೊಂಡು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂದರೆ, ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಆ್ಯಡ್ ಮಾಡೋಕ್ಕೆ ಕಾಲೇಜಸ್ಗೆ ಅವಕಾಶ ಇತ್ತು. ಆದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಚಾಯ್ಸ್ 2 ತೊಗೊಂಡಿದ್ರೆ ಈಗ ನಿಮಗೆ ಸಿಕ್ಕಿರೋ ಕಾಲೇಜಸ್ ಏನಾಗುತ್ತೆ ಓಲ್ಡಲ್ಲಿರುತ್ತೆ. ಆ ಸಿಕ್ಕಿರೋ ಕಾಲೇಜಸ್ಸಿಗೆ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸು 20 ಕಾಲೇಜಸ್ ಆ್ಯಡ್ ಮಾಡಿದ್ದಾನೆ ಅಂದ್ಕೊಳ್ಳಿ, ಅದು 15ನೇ ಕಾಲೇಜಲ್ಲಿರೋ ನೇಮು ಆ ಕಾಲೇಜಸಲ್ಲಿ ಸೀಟ್ ಸಿಕ್ಕಿದೆ. ಆ ಒಂದು ಏನು 15 ಸೀಟ್ಸ್ ಅಂದ್ರೆ ಸಿಕ್ಕಿದೆ ಆ ಕಾಲೇಜಸ್ ಮೇಲಿರೋ ಮಾತ್ರ ನಿಮಗೆ ಮಾಡಿಫೈ ಮಾಡೋಕ್ಕಾಯ್ತು, ಡಿಲೀಟ್ ಮಾಡೋಕ್ಕಾಯ್ತು, ಚೇಂಜ್ ಮಾಡೋಕ್ಕಾಯ್ತು, ಆರ್ಡರ್ ಚೇಂಜ್ ಮಾಡೋಕ್ಕಾಯ್ತು, ಈ ಥರ ಒಂದು ಚಾನ್ಸ್ ಕೊಡ್ತಾರೆ. ಆದಮೇಲೆ ಕೆಳಗಡೆ ಏನು ಕಾಣಿಸ್ತಾರೆ ಎಲ್ಲ ಕಾಲೇಜಸ್ಸು ಡಿಲೀಟ್ ಆಗ್ಬಿಡುತ್ತೆ. ಇದೇ ಒಂದು ವಿಚಾರಕ್ಕೆ ನಾನು ಹೇಳೋದು, ಎಷ್ಟು ಆಗುತ್ತೆ ಅಷ್ಟು ನೀವು ಕಾಲೇಜಸ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ರೌಂಡ್ ಬಂದಾಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಕಂಟಿನ್ಯೂ ಅಂದರೆ ಅದೇ ಪ್ರೊಸೆಸ್ಸಲ್ಲಿ ಕಂಟಿನ್ಯೂ ಹೋದಾಗ ನಿಮಗೆ 100% ನಿಮಗೆ 100% ನಿಮಗೆ ಏನು ಈಗ ಎಫರ್ಟ್ಸ್ ಹಾಕಿರ್ತದೆ ಅದಕ್ಕೆ ನಿಮಗೆ 100% ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಇವಾಗ ಲೇಜಿನೆಸ್ಸು ಕೇರ್ನೆಸ್ ಆಗಿ ಆಪ್ಷನ್ ಎಂಟ್ರಿನ ಜಸ್ಟ್ 120 30 ಇಲ್ಲಾಂದರೆ 10 ಕಾಲೇಜಸ್ ಆ್ಯಡ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿನ ನೀವೇ
ತಪ್ಪಾಗಿ ಮಾಡ್ಕೋತಿದ್ದೀರಾ. ನೀವು ಯಾವುದೇ ಕಾರಣಕ್ಕೂ ಎಷ್ಟು ಕಾಲೇಜಸ್ ನಿಮಗೆ 100% ಸಿಗುತ್ತೆ ಅನ್ನೋ ಕಾಲೇಜಸ್ ನೀವು ಹಾಕಿ ಯಾಕೆ ಸುಮ್ಮನೆ ಬಿಡ್ತೀರಾ? ಈಗ ಒಂದು ಎಕ್ಸನ ಕಾಲೇಜಸಲ್ಲಿ ನಂದು ರ್ಯಾಂಕ್ ಬಂದು 20K ರ್ಯಾಂಕ್ ಇದೆ, ಆ ಒಂದು ಕಾಲೇಜಸ್ ಕಟ್ ಆಫ್ 1.5 ಹಾಕಿದೆ, ಅದನ್ನು ಲಾಸ್ಟ್ ಎಂಡಲ್ಲಿ ಹಾಕಿ 100 200 ಪ್ಲೇಸಲ್ಲಿ ಆ ಕಾಲೇಜಸ್ ಆ್ಯಡ್ ಮಾಡಿ ಮಿಸ್ ಮಾಡೋಕೋಬೇಡಿ. ಯಾಕೆ? ಆ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿದ್ರು ನೀವು ಲಾಸ್ಟಲ್ಲಿ ಆಪ್ಷನ್ ಇಟ್ಟಿರುತ್ತೆ, ಅಂದರೆ ಲಾಸ್ಟಲ್ಲಿ ನಿಮ್ಗೆ ಸಿಗೋಲ್ಲ. ಯಾಕೆಂದ್ರೆ ಈಗ ನಿಮ್ಮ ಪ್ರಿಯಾರಿಟಿಯಲ್ಲಿ ಏನಿರುತ್ತೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಪ್ರಿಯಾರಿಟಿ ವೈಸಲ್ಲಿ ಆಗ್ತಿದ್ರೆ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಸಿಗುತ್ತೆ, ಅದು ಲಾಸ್ಟಲ್ಲಿ ಸಿಗೋಲ್ಲ ಅಂದ್ರೆ ನಾನು ಇನ್ಕ್ಲೂಡ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಾದಾಗ ನಿಮಗೆ ಪ್ರಿಯಾರಿಟಿ ವೈಸಲ್ಲಿ ಅಲ್ಲಿ ಇಲ್ಲಾಂದರೆ ಒಂದು ಕಾಲೇಜ್ ಸಿಕ್ತಂದ್ರೆ ನೆಕ್ಸ್ಟ್ ಮೇಲ್ಗಡೆ ಇರೋ ಕಾಲೇಜಸ್ಸಲ್ಲಿ ನಿಮಗೆ ಚೆನ್ನಾಗಿರೋ ಕಾಲೇಜಸ್ ಅಂದ್ರೂ ಚೇಂಜ್ ಮಾಡ್ಬೋದು. ಓಕೆನಾ? ಅರ್ಥ ಆಯಿತು ಅಂತ ಸ್ಟೂಡೆಂಟ್ಸ್ಗೆ ಎಷ್ಟು ಜನಕ್ಕೆ ಅರ್ಥ ಆಯಿತು ಅನ್ನೋದು ಎಸ್ ಅಂತ ಹಾಕಿ. ಯಾಕಂದರೆ ಈ ಒಂದು ಕಾಲೇಜ್ ಸಿಗುತ್ತೆ ಅನ್ನೋದು ಗೊತ್ತಿದ್ರು ನಿಮ್ಗೆ ಆ ಕಾಲೇಜಸ್ ಆದರೂ ಫಸ್ಟ್ ರೌಂಡಲ್ಲಿ ಸಿಕ್ಕರೆ ನೀವು ಸೆಕೆಂಡ್ ರೌಂಡಲ್ಲಿ ಹೋದರೆ ನೆಕ್ಸ್ಟ್ ಮೇಲ್ಗಡೆ ಇರೋ ಕಾಲೇಜಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ಕಾಲೇಜಸಲ್ಲಿ ಸೀಟ್ ತೊಗೋಬೋದಾಗಿರುತ್ತೆ. ಎಲ್ಲ ಒಂದು ಸ್ಟೂಡೆಂಟ್ಸ್ ಹೇಳೋದು ನಿಮ್ಮದು ರ್ಯಾಂಕಿಂಗ್ ಎಷ್ಟೇ ಇರಲಿ, ನಿಮ್ಮದು 1.5 ಲ್ಯಾಕ್ ಇರಲಿ, 1 ಲ್ಯಾಕ್ ಇರಲಿ, 2 ರ್ಯಾಂಕ್ ಇರಲಿ, 10K ಇರಲಿ, 20K ಇರಲಿ, 50K ಇರಲಿ, ಎಷ್ಟು ಕಾಲೇಜಸ್ ಆಗುತ್ತೆ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ ವಿತ್ ಪ್ರಿಯಾರಿಟಿ ವೈಸಲ್ಲಿ ನಿಮ್ಮ ಕಾಲೇಜಸ್ ಸಿಗುತ್ತೆ ಅನ್ನೋದು ಕೂಡ ಲಾಸ್ಟಲ್ಲಿ ಅಪ್ಲೈ ಮಾಡಿ ಎಲ್ಲರೂ ಇನ್ಕ್ಲೂಡ್ ಮಾಡಿ ಆ ಕಾಲೇಜಸ್ನ. ಅದು ಎಂಡಲ್ಲಿರಲಿ, ಅಂದರೆ ನಂಗೆ ಈ ಕಾಲೇಜ್ ಸಿಕ್ಕೇ ಅನ್ನೋದು ಏನು ಅಂದ್ಕೊಂಡಿರ್ತೀರಾ, ನಮ್ಗೆ 100% ಈ ಕಾಲೇಜಲ್ಲಿ ಸೀಟ್ ಸಿಕ್ಕೇ. ನನ್ನ ರ್ಯಾಂಕು ಆ ಕಾಲೇಜ್ ಕಟ್ ಆಫಲ್ಲಿ ನೋಡಿದ್ರೆ ನನ್ನದೇ ರ್ಯಾಂಕ್ ಚೆನ್ನಾಗಿದೆ ಅಂದರೆ ಅದನ್ನ ಲಾಸ್ಟಲ್ಲಿ ಇಡಿ. ಓಕೆನಾ? ನಿಮ್ಗೆ ಯಾವ್ದು ಸಿಗೋಲ್ಲ ಅಂತಂತಂದ್ರೆ ಅದನ್ನ ಮೇಲೆ ಇಡಿ. ಮೈಟ್ ಗೆಟ್ ಅಂದರೆ ಸಿಗ್ಬೋದು ಅನ್ನೋದನ್ನ ಸೆಂಟ್ರಲ್ಲಿ ಇಡಿ. ಈ ಥರ ಆಪ್ಷನ್ ಎಂಟ್ರಿ ಮಾಡಿ ಎಷ್ಟು ಕಾಲೇಜಸ್ ಆಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಲಿಮಿಟೇ ಇಲ್ಲ, ಎಷ್ಟು ಕಾಲೇಜಸ್ ಆದರೆ ಆ್ಯಡ್ ಮಾಡಿ. ನೀವು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇದು 100% ಹೇಳ್ತೀನಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗಾದ್ರೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ನಿಮಗೆ ಕಾಲೇಜಸ್ ಆ್ಯಡ್ ಮಾಡೋಕ್ಕಾದ್ರೆ ಕೊಡಲ್ಲ, ನಿಮ್ಮ ಚಾಯ್ಸಲ್ಲಿ ಚಾಯ್ಸ್ 3 ತೊಗೊಂಡ್ರೆ ಕೊಡಲ್ಲ, ಚಾಯ್ಸ್ 2 ತೊಗೊಂಡ್ರೆ ಕೊಡಲ್ಲ, ನೆಕ್ಸ್ಟ್ ನಿಮಗೆ ಚಾಯ್ಸ್ 1 ತೊಗೊಂಡ್ರೆ ಅಡ್ಮಿಷನ್ ಆಗ್ತೀರಾ. ಅದಕ್ಕೋಸ್ಕರ ಹೇಳೋದು ನಿಮಗೆ ಚಾಯ್ಸ್ 3 ತೊಗೊಂಡ್ರೆ ಕೊಡ್ತಾರೆ, ಬಟ್ ಸಿಕ್ಕಿರೋ ಕಾಲೇಜಸ್ ಡಿಲೀಟ್ ಆಗುತ್ತೆ. ಈ ಥರ ಇರ್ತವೆ ತುಂಬ ತೊಂದರೆಗಳು. ಚಾಯ್ಸ್ 2 ತೊಗೊಂಡ್ರೆ ಕೂಡ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೆ ಹೋಗಿ ಇವಾಗೇನು ಏನು ಬಿಟ್ಟಿದ್ದಾರೆ ಕಾಲೇಜಸ್ನ ಎಲ್ಲರೂ ಆ್ಯಡ್ ಮಾಡ್ತಾ ಹೋಗಿ, ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ವಿಡಿಯೋ ಅನ್ನೋದು ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೂ ನೀವು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಪ್ರತಿಯೊಂದು ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಓಕೆ, ಇನ್ನೂ ಯಾವ ಥರ ವೀಡಿಯೋ ಬೇಕನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್, ಜೈ ಹಿಂದ್, ವಂದೇ ಮಾತರಂ.